ನಮಸ್ಕಾರ ಎಲ್ರಿಗೂ. ಈಗ 2025ರ SSLC ರಿಸಲ್ಟ್ ಈಗಾಗಲೇ ರಿಲೀಸ್ ಆಗಿದೆ. ಸುಮಾರು 22 ಜನ 625ಕ್ಕೆ 625 ಅಂಕಗಳನ್ನು ಗಳಿಸಿ ನಮ್ಮ ಕರ್ನಾಟಕಕ್ಕೆ ಫಸ್ಟ್ ರ್ಯಾಂಕನ್ನು ಬಂದಿದ್ದಾರೆ. ಇನ್ನು ಕೆಲವರು ಅನೇಕರು ತಮ್ಮ ಒಂದು ರಿಸಲ್ಟು ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ. ಅಂಥವರು ಏನು ಮಾಡಬೇಕಂದ್ರೆ ನಿಮ್ಮ ಒಂದು ಆನ್ಸರ್ ಶೀಟನ್ನು ಫೋಟೋ ಕಾಪಿಯನ್ನು ತರಿಸ್ಕೊಳ್ಬೋದು. ಅಥವಾ ನಿಮಗೆ ಸ್ಕೋರಲ್ಲಿ ಏನಾದರೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ನೀವು ರೀಟೋಟಲಿಂಗಿಗೆ ಅಪ್ಲೈ ಮಾಡ್ಬೋದು ಅಥವಾ ರೀವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ಬೋದು. ಹೇಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಹಾಗಾಗಿ ಎಲ್ಲೂ ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಜಗನ್ ಝೋನ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಆನ್ಸರ್ ಶೀಟ್ನ ಫೋಟೋ ಕಾಪಿಯನ್ನು ಅಪ್ಲೈ ಮಾಡಬೇಕಂದ್ರೆ ಈಗ 2ನೇ ತಾರೀಕಿಂದ ಶುರುವಾಗುತ್ತೆ. 2/5/2025ರಿಂದ ಶುರುವಾಗಿ ಕೊನೆ ಡೇಟು 7/5/2025 ತನಕ ಟೈಮ್ ಇರುತ್ತೆ. ಆ ಒಂದು ಟೈಮಲ್ಲಿ ನೀವು ಫೋಟೋ ಕಾಪಿಗೆ ಅಪ್ಲೈ ಮಾಡ್ಬೋದು. ಅಥವಾ ನೀವು ರೀಟೋಟಲಿಂಗ್ಗೆ ಅಪ್ಲೈ ಮಾಡಬೇಕು ಅಂದರೆ 4/5/2025ರಿಂದ ಶುರು ಆಗುತ್ತೆ. ಇದು ಶುರುವಾಗಿ 11ನೇ ತಾರೀಕುವರೆಗೂ ನಿಮಗೆ ಟೈಮ್ ಇರುತ್ತೆ ನಿಮಗೆ ರೀಟೋಟಲಿಂಗ್ ಅಪ್ಲೈ ಮಾಡೋಕ್ಕೆ. ಹಾಗೆ ನೀವು ಏನಾದರೂ ರೀವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ತೀರಾ ಅಂತಂದರೆ ಅದು ಕೂಡ 4ನೇ ತಾರೀಕಿಂದ ಶುರುವಾಗುತ್ತೆ. 4/5/2025ರಿಂದ 11/5/2025ರವರೆಗೆ ಓಪನ್ ಇರುತ್ತೆ. ಆ ಒಂದು ಟೈಮಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಈಗ ಈ ಒಂದು ವಿಡಿಯೋದಲ್ಲಿ ಫೋಟೋ ಕಾಪಿಗೆ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸಿಕೊಡ್ತೀನಿ. ಈಗ ಕರ್ನಾಟಕ ಸ್ಟೇಟ್ ಬೋರ್ಡ್ನ ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿ. ಆಗ ಈ ರೀತಿ ಬರುತ್ತೆ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತ ಇದೆಯಲ್ಲ, ಆ ಒಂದು ಟ್ಯಾಬ್ನ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ SSLC ರಿಜಿಸ್ಟರ್ ನಂಬರ್ ಅಂತ ಕಾಣ್ತಾ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಆಲ್ ಟಿಕೆಟ್ನಲ್ಲಿ ಇರುವಂತಹ ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಿ. ಇಲ್ಲಿ ಪಕ್ಕದಲ್ಲಿ ಕಾಣ್ತಿರುವಂತಹ ವ್ಯೂ ಸಿಂಬಲ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸ್ಟೂಡೆಂಟ್ನ ನೇಮು, ಹಾಗೆ ಅವರ ತಂದೆ ಹೆಸರು, ತಾಯಿ ಹೆಸರು, ಹಾಗೆ ಅವರು ಗಳಿಸಿದಂತಹ ಅಂಕ ಎಲ್ಲ ಸಬ್ಜೆಕ್ಟ್ ವೈಸ್ ಸಂಪೂರ್ಣ ಡೀಟೇಲ್ಸ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದಮೇಲೆ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಸಬ್ಜೆಕ್ಟ್ಸ್ ಅಂತ ಕಾಲಮ್ ಕಾಣ್ತಾ ಇದೆಯಲ್ಲ, ಅಲ್ಲಿ ನೋ ಅಂತ ಎಲ್ಲ ಇದೆ. ಯಾವ ಒಂದು ನೀವು ಸಬ್ಜೆಕ್ಟ್ನ ನೀವು ಫೋಟೋ ಕಾಪಿಗೆ ಅಪ್ಲೈ ಮಾಡಬೇಕೋ ಅಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದಾದಮೇಲೆ ಅಲ್ಲಿ ಒಂದು ಸಬ್ಜೆಕ್ಟಿಗೆ 400 ರೂಪೀಸ್ ಶೋ ಆಗುತ್ತೆ. ನೀವೇನಾದರೂ ಮತ್ತೊಂದು ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ಅದನ್ನು ಕೂಡ ಎಸ್ ಕೊಟ್ಟರೆ ಸಾಕು. ಟೋಟಲ್ 2 ಸಬ್ಜೆಕ್ಟನ್ನು ಸೇರಿ 400 800 ಇಲ್ಲಿ ಟೋಟಲ್ ಕೌಂಟು ಶೋ ಆಗುತ್ತೆ ನೋಡಿ. ಈ ರೀತಿ ಆದಮೇಲೆ ಇಲ್ಲಿ ಕ್ಯಾಂಡಿಡೇಟ್ನ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿ ಅವರ ಒಂದು ಇಮೇಲ್ ಐಡಿಯನ್ನು ಕೂಡ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡಿದಾದಮೇಲೆ ಇಲ್ಲಿ ಸ್ಟೂಡೆಂಟ್ ಪೋಸ್ಟಲ್ ಅಡ್ರೆಸ್ ಅಂತ ಇದೆಯಲ್ಲ, ಅಲ್ಲಿ ಸ್ಟೂಡೆಂಟ್ನ ಅಡ್ರೆಸ್, ಹಾಗೆ ಆ ಒಂದು ಸ್ಟೂಡೆಂಟು ಯಾವ ಒಂದು ತಾಲೂಕಿಗೆ ಸಂಬಂಧಪಟ್ಟಿದ್ದಾರೆ ಆ ಒಂದು ತಾಲೂಕನ್ನು ಎಂಟರ್ ಮಾಡಿ. ಹಾಗೆ ಆ ಒಂದು ಅಡ್ರೆಸ್ಸನ್ನು ಎಂಟರ್ ಮಾಡಿದಾದಮೇಲೆ ಕೆಳಗಡೆ ಇಲ್ಲಿ ಪಿನ್ ಕೋಡ್ ಅಂತ ಕಾಣ್ತಿದೆಯಲ್ಲ, ಆ ಒಂದು ಪಿನ್ ಕೋಡನ್ನು ಎಂಟರ್ ಮಾಡಿ. ಇಲ್ಲಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ನೀವು ಎಂಟರ್ ಮಾಡಿದಂತಹ ಮೊಬೈಲ್ ನಂಬರಿಗೆ OTP ಬರುತ್ತೆ. ಆ ಒಂದು OTPಯನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. OTPಯನ್ನು ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟರೆ ಸಾಕು. ಈ ರೀತಿ ಬರುತ್ತೆ. ಇಲ್ಲಿ ಒಂದು GSC ನಂಬರ್ ಅಂತ ಜನರೇಟ್ ಆಗುತ್ತಲ್ಲ, ಈ ಒಂದು ರೆಫರೆನ್ಸ್ ನಂಬರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಹಾಗೆ ಇಲ್ಲಿ ಒಂದು ಅಪ್ಲಿಕೇಶನ್ ನಂಬರ್ ಅಂತ ಇದೆಯಲ್ಲ, ಅದನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತಗೊಳ್ಳಿ. ಇದು ಜನರೇಟ್ ಆದ ಮೇಲೆ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಒಂದು ಟ್ಯಾಬ್ ಇದೆಯಲ್ಲ, ಆ ಒಂದು ಟ್ಯಾಬ್ನ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ನೀವು ಕ್ಯಾಶ್ ಪೇಮೆಂಟ್ ಆದರೂ ಮಾಡ್ಬೋದು ಅಥವಾ ಆನ್ಲೈನ್ ಪೇಮೆಂಟ್ ಆದರೂ ಮಾಡ್ಬೋದು. ಇಲ್ಲಿ ಕ್ಯಾಶ್ ಪೇಮೆಂಟ್ ಕ್ಲಿಕ್ ಮಾಡಿದರೆ ಆ ಚಲನ್ ಜನರೇಟ್ ಮಾಡಿ ಆ ಒಂದು ಚಲನನ್ನು ಬ್ಯಾಂಕಿಗೆ ಹೋಗಿ ಪೇ ಮಾಡಬೇಕಾಗುತ್ತೆ. ಇಲ್ಲಿ ಆನ್ಲೈನ್ ಪೇಮೆಂಟ್ ಮಾಡೋದ್ರಿಂದ ನೀವು ಡೈರೆಕ್ಟ್ ಇಲ್ಲೇ ಫೋನ್ಪೇ ಮೂಲಕ ಪೇಮೆಂಟ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಕರ್ನಾಟಕವನ್ನು ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಸಬ್ಮಿಟ್ ಕೊಡಿ. ಆಗ ಈ ರೀತಿ ಬರುತ್ತೆ. ಇಲ್ಲಿ ಸ್ಟೂಡೆಂಟ್ ನೇಮ್, ಚಲನ್ ನಂಬರ್, ರಿಜಿಸ್ಟರ್ ನಂಬರ್, ಹಾಗೆ ಅಮೌಂಟು, ನಿಮ್ಮ Gmail ID, ಫೋನ್ ನಂಬರ್ ಈ ರೀತಿ ಬರುತ್ತೆ. ಇಲ್ಲಿ ಬಂದಾದಮೇಲೆ ಇಲ್ಲಿ ಪೇ ನೌ ಅಂತ ಕಾಣ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದಮೇಲೆ ಈ ರೀತಿ ಒಂದು ಸ್ಕ್ಯಾನರ್ ಓಪನ್ ಆಗುತ್ತೆ. ಈ ಒಂದು ಸ್ಕ್ಯಾನರ್ಗೆ ನಿಮ್ಮ ಒಂದು ಫೋನ್ಪೇಯನ್ನು ಓಪನ್ ಮಾಡಿ ಸ್ಕ್ಯಾನ್ ಮಾಡಿ ಪೇಮೆಂಟನ್ನು ಮಾಡಿದರೆ ಸಾಕು. ಅಲ್ಲಿ ಒಂದು ಅಕ್ನಾಲೆಜ್ಮೆಂಟ್ ರೀಪ್ರಿಂಟ್ ಜನರೇಟ್ ಆಗುತ್ತೆ. ಆ ಒಂದು ಅಕ್ನಾಲೆಜ್ಮೆಂಟನ್ನು ಪ್ರಿಂಟೌಟ್ ತಗೊಂಡು ನಿಮ್ಮ ಒಂದು ರೆಫರೆನ್ಸ್ಗೆ ಇಟ್ಕೊಳ್ಳಿ. ಇಲ್ಲಿ ನೀವು ಅಪ್ಲೈ ಮಾಡಿ ನೆಕ್ಸ್ಟು 2-3 ಡೇಸ್ ಒಳಗಡೆ ನಿಮಗೆ ಒಂದು PDF ಜನರೇಟ್ ಆಗುತ್ತೆ. ನೀವು ಆನ್ಲೈನಲ್ಲಿ ಫೋಟೋ ಕಾಪಿ PDF ಡೌನ್ಲೋಡ್ ಮಾಡ್ಕೊಳ್ಬೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋನ ನಿಮ್ಮ ಸುತ್ತಮುತ್ತ ಇರುವಂತಹ SSLC ಸ್ಟೂಡೆಂಟ್ಗಳಿಗೆ ಆದಷ್ಟು ಬೇಗ ಶೇರ್ ಮಾಡಿ. ಹಾಗೆ ಇನ್ನೂ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಜಗನ್ ಝೋನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.